ಎರಡು ಗ್ರಾಮಗಳ ನಡುವೆ ಮಾರಾಮಾರಿ. ದೇವಸ್ಥಾನದ ವಿಚಾರವಾಗಿ ಹೊಡೆದಾಡಿಕೊಂಡ್ರು. ದೇವಸ್ಥಾನದ ವಿಚಾರವಾಗಿ ಎರಡು ಗ್ರಾಮಗಳ ನಡುವೆ ಮಾರಾಮಾರಿ ನಡೆದಿರೋ ಘಟನೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ಹಿರೇಹೆಡಚಿ ಹಾಗೂ ಕ್ಯಾತನಕೆರೆ ಗ್ರಾಮಸ್ಥರ ನಡುವೆ ಗಲಾಟೆ ನಡೆದಿದ್ದು, ಕಲ್ಲು ತೂರಾಟ ನಡೆದಿದ್ದು, ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಗ್ರಾಮಗಳಾದ ಹಿರೇಹೆಡಚಿ ಹಾಗೂ ಕ್ಯಾತನಕೆರೆ ಗ್ರಾಮಗಳ ನಡುವೆ ಒಂದು ಗುಡ್ಡ ಇದ್ದು, ಗುಡ್ಡದಲ್ಲಿರೋ ದುರ್ಗಮ್ಮ ದೇವಸ್ಥಾನದ ವಿಚಾರವಾಗಿ ಮೊದಲಿನಿಂದಲೂ ಎರಡು ಗ್ರಾಮಗಳ ನಡುವೆ ಗಲಾಟೆ ನಡೆಯುತ್ತಲೇ ಇತ್ತು. ದೇವಸ್ಥಾನ ನಮ್ಮ ಗ್ರಾಮಕ್ಕೆ ಸೇರಿದ್ದು ಅಂತ ಗ್ರಾಮಸ್ಥರ ನಡುವೆ ಆಗಾಗ್ಗೆ ಮಾತಿನ ಸಮರಗಳು ಹಾಗೂ ಗಲಾಟೆಗಳು ನಡೆಯುತ್ತಿದ್ವು. ಈ ನಡುವೆ ಗುಡ್ಡದಲ್ಲಿರೋ ದುರ್ಗಮ್ಮ ದೇವಿಯ ಹಳೆ ದೇವಸ್ಥಾನದ ಪಕ್ಕದಲ್ಲಿ ಹೊಸ ದೇವಸ್ಥಾನ ನಿರ್ಮಿಸಲು ಹಿರೇಹೆಡಚಿ ಗ್ರಾಮಸ್ಥರು ಮುಂದಾಗಿದ್ರು. ಅಲ್ಲದೆ ಮಾರ್ಚ್ 9ರಂದು ದುರ್ಗಮ್ಮ ಜಾತ್ರಾ ಮಹೋತ್ಸವವನ್ನ ಹಿರೇಹೆಡಚಿ ಗ್ರಾಮಸ್ಥರು ಹಮ್ಮಿಕೊಂಡಿದ್ರು. ಜಾತ್ರೆಯ ಅಂಗವಾಗಿ ಗುಡ್ಡದಲ್ಲಿ ಗ್ರಾಮಸ್ಥರು ಮಂಟಪವನ್ನ ನಿರ್ಮಿಸಲು ಮುಂದಾಗಿದ್ರು. ಇನ್ನು ದೇವಸ್ಥಾನ ಜಾತ್ರೆ ಹಾಗೂ ಮಂಟಪ ನಿರ್ಮಾಣ ವಿಚಾರಕ್ಕೆ ಎರಡು ಗ್ರಾಮಗಳ ನಡುವೆ ಗಲಾಟೆ ನಡೆದಿದ್ದು, ನೀವು ಕಟ್ಟೋ ದೇವಸ್ಥಾನಕ್ಕೆ ನಮ್ಮ ಪರ್ಮಿಷನ್ ತಗೋಬೇಕು, ಅನುಮತಿ ಪಡೆಯದೆ ದೇವಸ್ಥಾನ ಹೇಗೆ ನಿರ್ಮಾಣ ಮಾಡ್ತೀರಿ ಎಂದು ಕ್ಯಾತನಕೆರೆ ಗ್ರಾಮಸ್ಥರ ತಕರಾರು ಎತ್ತಿದ್ದಾರೆ. ಇದೇ ವಿಚಾರವಾಗಿ ಎರಡು ಗ್ರಾಮಸ್ಥರ ನಡುವೆ ಮಾತಿಗೆ ಮಾತು ಬೆಳೆದು ಕಲ್ಲು ತೂರಾಟ ನಡೆದಿದೆ. ಹಿರೇಹೆಡಚಿ ಗ್ರಾಮಸ್ಥರ ಮೇಲೆ ಕ್ಯಾತನಕೆರೆ ಗ್ರಾಮಸ್ಥರು ಕಲ್ಲು ತೂರಿದ್ದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತ್ತು. ಬೈಕ್ಗಳು ಹಾಗೂ ಜೆಸಿಬಿ ಮೇಲೆ ಕಲ್ಲು ಎತ್ತಿ ಹಾಕಿ ಆಕ್ರೋಶ ಹೊರಹಾಕಿದ್ದು, ಗಲಾಟೆಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನರಿಗೆ ಗಾಯ, ಜೆಸಿಬಿ ಸೇರಿದಂತೆ 10ಕ್ಕೂ ಹೆಚ್ಚು ಬೈಕ್ಗಳು ಜಖಂಗೊಂಡಿವೆ. ಇನ್ನು ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ಧಾವಿಸಿದ್ದು ಪರಿಸ್ಥಿತಿ ನಿಯಂತ್ರಿಸಲು ಹರಸಾಹಸ ಪಟ್ಟರು. ಸದ್ಯ ಈ ಸಂಬಂಧ ರಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಲೋಕೇಶ್ ಸುಣಗಾರ, ಪ್ರಜಾಶಕ್ತಿ ಟಿವಿ, ಹಾವೇರಿ.